ಇವತ್ತು ನಿಂಬಿಯ ಬನದ ಮ್ಯಾಗ ನಮ್ಮ ಸಿನಿಮಾನ ಎಲ್ಲರೂ ಪ್ರೀತಿಯಿಂದ ಭಾಳ ಅಭಿಮಾನದಿಂದ ನಮಗೋಸ್ಕರ ಇಲ್ಲಿ ಎಲ್ಲರೂ ಬಂದಿದ್ದೀರ. ಅದಕ್ಕೋಸ್ಕರ ತುಂಬ ಹೃದಯ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಿನಿಮಾ. ಈ ಚಿತ್ರದ ನಿರ್ಮಾಪಕರು ಶ್ರೀ ಮಾದೇಶ್ ಅವರು, ನಿರ್ದೇಶಕರು ಶ್ರೀ ಅಶೋಕ್ ಕಡಬ ಅವರು. ಹಾಗೆ ನನ್ನ ಮೊದಲನೇ ಸಿನಿಮಾದಲ್ಲಿ ನನಗೆ ಜೊತೆಯಾಗಿ ಅಮ್ಮ ಸಂಗೀತ ಅವರು, ಸುನಾದ್ ರಾಜ್ ಸರ್, ಸಂದೀಪ್ ಮಲಾನಿ ಸರ್, ತನುಶ್ರೀ ಅವರು, ಹಾಗೆ ನಮ್ಮ ಜೊತೆ ಪದ್ಮಾ ವಸಂತಿ ಅವರು ಮಾಡಿದ್ದಾರೆ, ಮೂಕ್ ಸುರೇಶ್ ಅವರು ಮಾಡಿದ್ದಾರೆ, ಉಮೇಶ್ ಅವರು, ರಾಮಕೃಷ್ಣ ಅವರು, ಇನ್ನೂ ಹಲವಾರು ಕಲಾವಿದರು ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇದೆಲ್ಲ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಅದನ್ನು ಸಾಧ್ಯ ಮಾಡಿದ್ದಕ್ಕೆ ಯಾವಾಗಲೂ ನಾನು ಇವರಿಬ್ಬರನ್ನ ನೆನೆಸದೇ ಇರೋ ದಿನಾನೇ ಇಲ್ಲ. ನಮ್ಮ ಅಶೋಕ್ ಸರ್ ಹಾಗೆ ಮಾದೇಶ್ ಸರ್ಗೆ ನಾನು ಹೃದಯ ತುಂಬಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಲೂ ನೆನೆಸ್ಕೊಂಡ್ರೆ ಕನಸೇನೋ ಅಂತ ಅನಿಸುತ್ತೆ. ಈ ಕನಸನ್ನು ನನಸು ಮಾಡಲಿಕ್ಕೆ ಸಾಕಾರ ಮಾಡಿದಂಥ, ನನ್ನ ಪ್ರೋತ್ಸಾಹ ಮಾಡಿದಂಥ ಪ್ರತಿಯೊಬ್ಬರಿಗೂ, ನಮ್ಮ ಇಡೀ ತಂಡಕ್ಕೆ, ನಮ್ಮ ಇಡೀ ಕುಟುಂಬಕ್ಕೆ, ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಮೇಲೆ ಸದಾ ಪ್ರೀತಿ ಇದ್ದು ನಮ್ಮ ಅಭಿಮಾನಿ ದೇವರುಗಳಿಗೆ ನಾನು ಯಾವತ್ತೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಪ್ರಯತ್ನನ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಪ್ರತಿಯೊಬ್ಬರು ಎಲ್ಲೇ ಹೋದರೂ ಹೇಳ್ತಾರೆ, ಸರ್ ನಾವಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಒಳ್ಳೆ ಸಿನಿಮಾ ಮಾಡಿರ್ತೀರ ಅಂತ ನಂಬಿದ್ದೀವಿ, ಆ ಸಿನಿಮಾನ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಯಾವಾಗಲೂ ಪ್ರೀತಿಯಿಂದ ಅಭಿಮಾನದಿಂದ ನನಗೆ ಎಲ್ಲೋದ್ರೂ ಹೇಳ್ತಾನೆ ಇರ್ತಾರೆ. ಇದೆಲ್ಲ ನನ್ನ ಪ್ರೀತಿಯ ತಾತ ಅಜ್ಜಿ ಹಾಗೂ ನಮ್ಮ ಅಪ್ಪ ಅಮ್ಮ ಹಾಗೂ ನನ್ನ ಇಡೀ ಕುಟುಂಬದ ಆಶೀರ್ವಾದ, ಹಾಗೆ ಲಕ್ಷಾಂತರ ಕೋಟ್ಯಾಂತರ ನಮ್ಮ ಅಭಿಮಾನಿಗಳ ಆಶೀರ್ವಾದ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಈ ನಿಂಬಿಯ ಬನದ ಮ್ಯಾಗ ಈಗ ನಾವು ಪುಟ 1, ಪುಟ 2 ಅಂತ 2 ಭಾಗಗಳಾಗಿ ಮಾಡ್ತಾ ಇದ್ದೀವಿ. ಪುಟ 1ನ್ನ ಇದೇ ತಿಂಗಳು 28ಕ್ಕೆ ಬಿಡುಗಡೆ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿನ ನಾವು ಮಾಡ್ಕೊಳ್ತಾ ಇದ್ದೀವಿ. ನನ್ನ ಕರೆಗೆ ಪ್ರೀತಿಯಿಂದ ಬಂದ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ತಂಡದ ಮೇಲೆ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನನ್ನ ಹೇಗೆ ತಾವೆಲ್ಲ ಪ್ರತಿ ಸಾರಿನೂ ಪ್ರೀತಿ ಮಾಡ್ತಿರೋ ಅದೇ ರೀತಿ ಪ್ರೀತಿ ನನ್ನ ಇಡೀ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಗುಡ್ ಈವ್ನಿಂಗ್. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು ನೋಡಿ. ನಿಂಬೆಯ ಬನದ ಮ್ಯಾಗ ಸಿನಿಮಾ ನನಗೆ ಒಂದು ಮೆಮೊರೇಬಲ್ ಸಿನಿಮಾ ಅಂತಲೇ ಹೇಳ್ಬೋದು. ಇಡೀ ತಂಡ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು. ಬಟ್ ಎಷ್ಟು ಚೆನ್ನಾಗಿ ನಮ್ಗಳ ಬಾಂಧವ್ಯ ಬೆಳೆದಿದೆ ಅಂತ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಪಾಸಿಟಿವ್ ಆಗಿತ್ತು. ಆ್ಯಕ್ಚುಲಿ ನಾನು ಷಣ್ಮುಖರ ಬಗ್ಗೆ ಹೇಳಲೇಬೇಕು. ಅವ್ರ ಕನಸು ನನಸು ಮಾಡುವ ಅಂತ ಹೇಳಿದ್ರು. ಆ್ಯಕ್ಚುಲಿ ನಮ್ಮದು ಒಂದು ಕನಸು ನನಸಾಯಿತು. ಆ್ಯಕ್ಚುಲಿ ಇಷ್ಟು ಒಳ್ಳೆ ಹುಡುಗ, ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇರಲ್ಲ ಸರ್. ಮೆಮೊರಿ ಪವರ್ ಅಂತ ಒಂದು ಸತಿ ಆಗ್ಬಿಟ್ರೆ ಸಾಕು, ಪಟ್ ಅಂತ ಕ್ಯಾಚ್ ಮಾಡ್ಕೊಂಡು ಇಷ್ಟಿಷ್ಟು ದೊಡ್ಡ ದೊಡ್ಡ ಲೈನ್ಸು. ಫಸ್ಟ್ ಸಿನಿಮಾ ಅಂತ ಹೇಳಿ ನಾನು ಅದೇ ಅನ್ಕೋತಿದ್ದೆ, ಹೇಗೆ ಹೌ ಇಸ್ ಇಟ್ ಪಾಸಿಬಲ್. ಒಂದು ಸತಿ ಇಷ್ಟು ಒಂದು ಅರ್ಧ ಪೇಜ್ ಡೈಲಾಗಿರೋ ಒಂದು ಸತಿ ನೋಡ್ಕೊಂಡು ಪಟ್ ಅಂತ ಒಂದೇ ಸಾರಿ ಮಾಡಿರೋದೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಮತ್ತೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ನನಗೆ ತುಂಬಾ ಖುಷಿ, ಅದು ಮೆಮೊರಬಲ್ ಆಗಿತ್ತು. ತುಂಬ ಒಳ್ಳೆ ಆರ್ಟಿಸ್ಟ್ ನನ್ನ ಮಗನ ಪಾತ್ರ ಮಾಡಿದ್ದಾರೆ. ಎಷ್ಟು ಆ ಬಾಂಡಿಂಗ್ ಹೇಗೆ ಬಂದಿದೆ ಅಂದರೆ ಆಫ್ ಸ್ಕ್ರೀನು ಅದೇ ಅಷ್ಟೇ ಪ್ರೀತಿ ಅಭಿಮಾನ ನಮ್ಮಿಬ್ಬರುಗಳ ಬಗ್ಗೆ ಇತ್ತು. ತುಂಬ ಥ್ಯಾಂಕ್ ಯು. ಅಶೋಕ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಅಶೋಕ್ ನಮ್ಮ ಸಿನಿಮಾದ ಡೈರೆಕ್ಟ್ರು, ಸಖತ್ ಒಳ್ಳೆ ಮನುಷ್ಯ. ಅವರು ಕಲಾವಿದರಿಗೆ ಎಲ್ಲರೂ ರೆಸ್ಟ್ರಿಕ್ಷನ್ಸ್ ಹಾಕಲ್ಲ. ನಾವೆಲ್ಲ ಇನ್ನೊಂದು ಪಾತ್ರ ಚೆನ್ನಾಗಿ ಮಾಡಿದ್ದೆ, ಸಿನಿಮಾ ಬಂದಿದೆ ಅಂತ ಎಲ್ಲರೂ ರೆಸ್ಟ್ರಿಕ್ಷನ್ ಹಾಕಲ್ಲ. ನಾವೇನೋ ಒಂದು ಸಜೆಷನ್ ಕೊಟ್ಟರೆ ಈಗ ಮಾಡ್ಬೋದಾ ಮೇಡಮ್, ಹೌದು ಮಾಡ್ಬೋದು ಮೇಡಮ್, ತುಂಬ ಚೆನ್ನಾಗಿ ಮಾಡಿ. ಆ ಎನ್ಕರೇಜ್ಮೆಂಟ್ ಇರುತ್ತಲ್ಲ, ಒಬ್ಬರು ಎಗೋಯಿಸ್ಟ್ ಇರುತ್ತೆ. ನಾನು ಡೈರೆಕ್ಟರ್, ನಾನು ಹೇಳ್ದಂಗೆ ಕೇಳಬೇಕು, ಅವನ ಫ್ರೀಡಮ್ ಕೊಡೋದು. ಬಟ್ ಅಶೋಕ್ ಎಲ್ಲೂ ಅದೆಲ್ಲ. ಕಲಾವಿದರು ನಮ್ಗೆ ಎಲ್ಲಿ ಕಂಫರ್ಟಬಲ್ ಇದ್ದಾರೆ. ಅಶೋಕ್ ನಾನು ಹಿಂಗೆ ಇರ್ಬೋದು, ಹೇಳಿ ಮೇಡಮ್ ಚೆನ್ನಾಗಿದೆ, ನಾವು ಹೇಳೋದೇ ಒಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಇನ್ನೂ ಚೆನ್ನಾಗಿ
ಚೆನ್ನಾಗಿ ಮಾಡಬೇಕು ನಮ್ಮ ಸಿನಿಮಾ ಅನ್ನೋದು ನಮ್ಗೆ ಗೊತ್ತಿಲ್ದಂಗೆ ಬರುತ್ತೆ. ಸೊ ಅಶೋಕ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನನ್ನ ತಮ್ಮನ ಜೊತೆ ಒಂದು ಬಾಂಧವ್ಯ ಹೇಗಿತ್ತು ಅದೇ ಥರ ಒಂದು ಆ ಬಾಂಧವ್ಯ ಅಶೋಕ್ ಜೊತೆ ಬಂದ್ಬಿಟ್ಟು ಹೊಡೆಯೋದು ಮಾಡೋದು ಜಗಳಾಡೋದು ಎಲ್ಲ ಆಗ್ತಿತ್ತು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನಮ್ಮ ಮಾದೇಶ್ ಸರ್, ನಮ್ಮ ಅನ್ನದಾತರು, ಎಷ್ಟು ಒಳ್ಳೆ ಮನುಷ್ಯ ಅಂದರೆ ಇಷ್ಟು ಒಳ್ಳೆಯವ್ರು ಇರೋಕ್ಕೆ ಸಾಧ್ಯನೇ ಅನ್ನೋಷ್ಟು ನೋಡಿ ಹೆಂಗೆ ಕೂತಿದ್ದಾರೆ, ದೇವ್ರು ಎಲ್ಲ ಕೂತಿದ್ದಾರೆ. ಹಾಗೇನೆ ಅವರು ಶೂಟಿಂಗ್ ಸ್ಪಾಟಲ್ಲಿ ಅಷ್ಟೇ. ಮಾದೇಶ್ ಸರ್ ಅಲ್ಲಿ ಊಟ ಚೆನ್ನಾಗಿ ಆಯ್ತು ನೋಡಿ, ಎಲ್ಬೇಕು ಮೇಡಮ್ ಕರ್ಕೊಂಡು ಹೋಗ್ತೀವಿ. ಮಾದೇಶ್ ಸರ್ ನನಗೆ ಇಷ್ಟು ಮೇಲೆ ಆಯ್ತು ಮೇಡಮ್, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಎಲ್ಲದಕ್ಕೂ ಕೋಆಪ್ರೇಟಿವ್ ಆಗಿದ್ರು. ಮತ್ತು ಪ್ರತಿಯೊಬ್ಬರೂ ಸ್ವಂತ ಒಂದು ಮನೆಯವ್ರ ಥರನೇ ನೋಡ್ಕೊತಾ ಇದ್ರು. ಇಡೀ ಒಂದು 7 ದಿನ ಬೇರೆ ಕಡೆ ಔಟ್ಡೋರ್ ಶೂಟಿಂಗ್ ಹೋಗಿದ್ರು. ನನಗೆ ಅನಿಸ್ಲಿಲ್ಲ ನಾನು ಎಲ್ಲೋ ನಮ್ಮ ಮನೆ ಬಿಟ್ಟು ಬಂದಿದ್ದೀನಿ ಅಂತ. ನನ್ನ ಅಣ್ಣ ತಮ್ಮನ ಜೊತೆ ಇದ್ದೀನಿ ಅನ್ನೋಷ್ಟು ಆ ಒಂದು ಬಾಂಧವ್ಯ. ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ಚೆನ್ನಾಗಿ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅನ್ನೋದು ಅಷ್ಟೇ ಎಲ್ರಿಗೂ ಇದ್ದಿದ್ದು. ಆಮೇಲೆ ಸರ್ ಜೊತೆ ಫಸ್ಟ್ ಟೈಮ್ ಸರ್ ಯಾವಾಗಲೂ ಬಂದಾಗಲೇ ರೇಗಿಸ್ತಿದೆ, ಓಂ ಪ್ರಥಮ ಸರ್ ಜೊತೆ ನಾನು ಒಂಥರ ಅನ್ಕೊಂಡೇ ಇರಲಿಲ್ಲ. ಸರ್ ಅವಾಗಿದ್ದು ಡ್ರಾಸ್ಟಿಕ್ ಚೇಂಜ್ ಸರ್ ನಾನು ನೋಡಿ, ನನ್ನ ಇಮ್ಯಾಜಿನೇಷನ್ ಬೇರೆ ಇತ್ತು. ಆಮೇಲೆ ನೋಡಿದೆ ಫುಲ್ ಗುಗ್ರು ಕೂದಲು ಸರ್, ನಾನು ನೋಡಿ ಫುಲ್ ಶಾಕ್ ಆಗೋಯ್ತು, ಫುಲ್ ಚೇಂಜು. ಬಟ್ ವೆರಿ ನೈಸ್. ನನ್ನ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ಇದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರು. ತುಂಬ ಒಳ್ಳೆ ಹುಡುಗಿ, ಒಂದು ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ. ಸಂದೀಪ್ ಸರ್ ಆಲ್ವೇಸ್ ಎನರ್ಜೆಟಿಕ್ ಪರ್ಸನ್. ಯಾವ ಸಿನಿಮಾದ ಎಲ್ಲೋದ್ರೂ ಅವ್ರು ಇರ್ತಾರೆ, ಯಾವ ಸಿನಿಮಾದಲ್ಲಿ ಇಲ್ಲ ಅನ್ನೋಂಗಿಲ್ಲ. ಎಲ್ಲೋ ಒಂದು ಕಡೆ ನೋಡಿದ್ರೆ ಸಂದೀಪ್ ಸರ್ ನೀವು ಈ ಸಿನಿಮಾದಲ್ಲಿ ಹೂ ಮೇಡಮ್ ಓಕೆ, ಈ ಕಡೆ ಆ ಸಿನಿಮಾ ನೀವು ಎಲ್ಲ ಸಿನಿಮಾದಲ್ಲೂ ಇರ್ತಾರೆ ಅವರು. ಅಷ್ಟು ಎಲ್ರಿಗೂ ಸ್ನೇಹ ಜೀವಿಯಾಗಿ ಹೋಗಿದ್ದಾರೆ. ಮತ್ತು ಒಳ್ಳೆ ಇಂಟ್ರೆಸ್ಟ್ ಇರೋದು ಅಲ್ಲಿ ಅವ್ರದ್ದು ಎಷ್ಟಿದ್ರೆ ಇನ್ನೂ ಅಷ್ಟು ಮಾಡಬೇಕು ಅನ್ನೋ ಆಸೆ ಇದೆ. ಆ ಏಜಲ್ಲಿ ಹುಮ್ಮಸ್ಸಿದೆ. ತುಂಬ ಒಳ್ಳೆ ಕಲಾವಿದರು, ಒಳ್ಳೇದಾಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಯಶಸ್ಸು ಸಿಗಲಿ. ಮತ್ತು ನಮ್ಮ ಸಿನಿಮಾ ನಿಂಬೆಯ ಬನಾದಮ್ಮಗೆ ನನಗೊಂದು ಮೆಮೊರಬಲ್ ಆಗಿರೋಂಥ ಸಿನಿಮಾ. ಈ ಸಿನಿಮಾ ಯಶಸ್ಸು ಸಿಕ್ಕರೆ ನನಗೆ ನಿಜವಾಗ್ಲೂ ಮನಸಾರೆ ತುಂಬ ಖುಷಿ ಆಗುತ್ತೆ. ಮತ್ತು ನನಗಿನ್ನ ಹೆಚ್ಚಾಗಿ ನಮ್ಮ ಷಣ್ಮುಖಂಗೆ ಒಳ್ಳೇದಾಗಬೇಕು ಅಂತ ನಾನು ಹಾರೈಸ್ತೀನಿ. ಫಸ್ಟ್ ಸಿನಿಮಾ ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಅಂದ್ರೆ ನಂಬಕ್ಕೆ ಆಗಲಿ ನನಗೆ ಆಫರ್ ಬಂತು ಅಂತ. ನಿಮ್ಗೊಂದು ಒಳ್ಳೆತನಕ್ಕೆ ನಿಮ್ಮದು ಏನೋ ಒಂದು ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ಈ ಒಂದು ಸಿನಿಮಾ ಬಂದು ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆ ಕಲಾವಿದರು, ಖುಷಿ ಆಯಿತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. 28 ರಿಲೀಸ್ ಆಗ್ತಿದೆ ನಿಂಬೆಯ ಬನಾದಮ್ಮಗೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಒಂಥರ ಹೊಸತನ, ಹೊಸಬ್ರು ಮಾಡಿರೋಂಥ ಪ್ರಯತ್ನ. ನಮ್ಮ ಪ್ರೊಡ್ಯೂಸರು ಈ ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಪಾರ್ಟ್ 2 ಆಗಲೇ ರೆಡಿ ಆಗ್ತಿದೆಯಲ್ಲ ಸರ್, ಬರಬೇಕಾ? ಸೊ ಅದು ರಿಲೀಸ್ ಆಗುತ್ತೆ. ಯಶಸ್ಸು ಕೊಡಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನಗೆ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಅಶೋಕ್ ಅವ್ರಿಗೆ, ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ ಯು. ಮತ್ತು ಇವ್ರು ಅಮ್ಮನ ಪಾತ್ರ ಮಾಡಿದಾಗ ಸಂಗೀತ ಅವರು ಅಂತ ಹೇಳಿದಕ್ಕೆ ಇವ್ರು ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆಲ್ಲ ಹೀರೋಗಳು ಡಿಸೈಡ್ ಮಾಡ್ತಾರೆ, ಅಮ್ಮ ಅವರ ಅವಕ್ಕೆ ತೆಲುಗಿಂದನೇ ಬೇಕು, ತಮಿಳಿಂದನೇ ಬೇಕು ಅಂತಾರೆ. ಕನ್ನಡ ಕಲಾವಿದರಿಗೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ತನುಶ್ರೀ ಮಾತಾಡ್ತಾ ಇರೋದು. ಹೌದಾ? ಗೊತ್ತಿಲ್ಲ. ಇದು ನಿಂಬೆಯ ಬನಾದಮ್ಯಾಗ ಏನು ರಿಲೀಸ್ ಹಂತದಲ್ಲಿದೆ. ಸರ್ ಹೇಳ್ದಾಗೆ ಫೆಬ್ರವರಿ 28ನೇ ತಾರೀಕು ರಿಲೀಸ್ ಆಗ್ತಾರೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಬೇಕಾಗಿದೆ. ಆಮೇಲೆ ಇನ್ನು ಶೂಟಿಂಗ್ ಬಗ್ಗೆ ಎಲ್ಲ ಹೇಳಬೇಕು ಅಂತಂದರೆ ಇಡೀ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು. ಸೆಟ್ ಶೂಟ್ ಸ್ಟಾರ್ಟ್ ಆದಾಗಿಂದ ಎಂಡಿಂಗ್ ತನಕ ನಾನು ಕಳೆದಿದ್ದ ದಿನ ಎಲ್ಲ ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ದಿನ ಏನೋ ಒಂದು ಕಲ್ತ್ಕೊಳ್ತಾನೆ ಬಂದೆ. ಆಮೇಲೆ ಇನ್ನು ಪ್ರೊಡ್ಯೂಸರ್ ಸರ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಎಲ್ಲರಿಗೂ ಏನು ಬೇಕು ಏನು ಬೇಡ ಎಲ್ಲದನ್ನು ಪ್ರತಿಯೊಂದು ದಿನನೂ ಅವ್ರ ಹತ್ರನೇ ಹೋಗಿ ಕೇಳಿ ಎಲ್ಲ ನೀಟಾಗಿ ನೋಡ್ಕೊಂಡಿದ್ರು. ಆಮೇಲೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಅಡ್ಬ ಸರ್, ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಸಿನಿಮಾ ಸಿಕ್ಕಿರಲಿಲ್ಲ ಅಂದಿದ್ದರೆ ಗೊತ್ತಿಲ್ಲ ಲೈಕ್ ಇಂಡಸ್ಟ್ರೀಲಿ ಹೇಗೆ ಫಸ್ಟ್ ಸ್ಟೆಪ್ ನಾನು ಇರ್ತಾ ಇದ್ದೆ ಅಂತ. ಸೊ ಥ್ಯಾಂಕ್ ಯು ಅಶೋಕ್ ಸರ್. ಆಮೇಲೆ ಇನ್ನು ಸಂಗೀತ ಮ್ಯಾಮ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡುವಾಗಂತೂ ತುಂಬ ಕಲಿತೆ ನಾನು ಅವರಿಂದ. ಲೈಕ್ ಒಂದು ಆ್ಯಕ್ಷನ್ ಆ್ಯಂಡ್ ಕಟ್ ಮಧ್ಯ ಏನು ಅವರಿಂದ ನಾನು ಡೈಲಾಗ್ ಹೇಳುವಾಗ ಇರ್ಬೋದು, ಅವರು ಹೇಳುವಾಗಿರ್ಬೋದು, ಲೈಕ್ ನೀಟಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿ ನಾನು ಅವ್ರ ಆ್ಯಕ್ಟಿಂಗಿಗೆ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಸಿನಿಮಾ ನೋಡಿದಾಗ ಗೊತ್ತಾಯ್ತು ನನಗೆ. ಓಕೆ, ಐ ಡಿಡ್ ಇಟ್ ಅಂತ ಅನಿಸ್ತು. ಆಮೇಲೆ ಶಾನ್ ಸರ್ ಜೊತೆ ನನಗೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಬಿಕಾಸ್ ರಾಜ್ಕುಮಾರ್ ಸರ್ ಅವರ ಕುಟುಂಬದಲ್ಲಿ ಫಸ್ಟ್ ಸಿನಿಮಾ ಅಂತ ನಾನು ಮಾಡಿದ್ದು ನನ್ನ ಲಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಥ್ಯಾಂಕ್ ಯು ಶರಣ್ ಸರ್. ಆ್ಯಂಡ್ ಇಡೀ ನಿಂಬಿಯಾ ಬನಾದ ಮ್ಯಾಗ ಟೀಮಲ್ಲಿ ನಾನು ಯಾರ್ಯಾರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನು ಸಂದೀಪ್ ಸರ್ ಅದು ಹೇಳಬೇಕಂದ್ರೆ ಆ್ಯಕ್ಚುಲಿ ತುಂಬ ಕಾಮಿಡಿ ಇದೆ. ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅನಿಸುತ್ತೆ. ಜಾತ್ರೆ ಸೀನಲ್ಲಿ ನಮ್ಮಿಬ್ರದ್ದು ಏನೋ ಒಂಥರ ಚಂದ ಕಾಮಿಡಿ ಸೀನ್ ಇರ್ತಿತ್ತು. ಸೊ ಆಮೇಲೆ ಇನ್ನು ಸುನಾಥ್ ಸರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೇ ಇರ್ಬೋದು, ಬಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಮೀನ್ಸ್ ತುಂಬ ಚೆನ್ನಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೀವೆಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 28ನೇ ತಾರೀಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಸದಾ ಇರುತ್ತೆ ಅಂತ ನಾನು ನಂಬಿದ್ದೀನಿ.